ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಎಷ್ಟು ಫಂಡೆಡ್ ಅಕೌಂಟ್ಸ್ನ ಬ್ಲೋ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇದೊಂದು ಡಾಕ್ಯುಮೆಂಟ್ ಆಗಿ ಇರಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ನಾನು ಎಷ್ಟು ಫಂಡೆಡ್ ಅಕೌಂಟ್ಸ್ನ ಬ್ಲೋ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಎಷ್ಟು ದಿವಸ ತಗೊಂತು, ಆಮೇಲೆ ಕೊನೆಯಲ್ಲಿ ಹೆಂಗೆ ಬ್ಲೋ ಮಾಡಿದೆ ಎಲ್ಲನೂ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ವಾಚ್ ಮಾಡಿ. So hit the bell icon. So guys, finally see my fucking funded account. So ನೋಡಿ, ನನ್ನ ಫಂಡೆಡ್ ಅಕೌಂಟ್ ಇದು ನೆನ್ನೆ ತಾನೇ ಬ್ಲೋ ಮಾಡಿದ್ದೀನಿ ಈ ಫಂಡೆಡ್ ಅಕೌಂಟ್ನ. ಒಂದು ನಿಮಿಷ, ನಾನು ಯಾವ ಟ್ರೇಡಲ್ಲಿ ಬ್ಲೋ ಮಾಡಿದೆ ಅಂತ ತೋರಿಸ್ತೀನಿ. ಈ ಟ್ರೇಡಲ್ಲಿ ನಾನು ಬ್ಲೋ ಮಾಡಿದ್ದು. ಈ ಟ್ರೇಡ್ನ ನಾನು 5 days ಏನೋ ಹೋಲ್ಡ್ ಮಾಡಿದ್ದೆ ಅಂತ ಬಂದು ಇನ್ನೇನೋ ಬರೋಷ್ಟರಲ್ಲಿ ಮೇಲಕ್ಕೆ ಹೋಗ್ಬಿಡ್ತು. ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಬಂದು ನ್ಯೂಸ್ ಕ್ಯಾಂಡಲ್ಲು. ಅದು ಏನೋಪ್ಪ ಚೆನ್ನಾಗಿ ಹೋಗ್ಬೇಕಾಗಿತ್ತು, ಬಟ್ ಏನೋ ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ಎಲ್ಲ ಬಿಡಿ. ಸೊ ನಾನು ಎಷ್ಟು ಫಂಡೆಡ್ ಅಕೌಂಟ್ ಬ್ಲೋ ಮಾಡಿರ್ಬೋದಾ? ಟೇಕ್ ಅ ಗೆಸ್ ಆ್ಯಂಡ್ ಕಮೆಂಟ್ ಬಿಲೋ. ಸೊ ನಾನು ಎಷ್ಟು ಫಂಡೆಡ್ ಅಕೌಂಟ್ ಬ್ಲೋ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಇರಿ. ಫಸ್ಟು ಇಲ್ಲಿ ಅಕೌಂಟ್ ಸೆಲೆಕ್ಷನ್ಗೆ ಹೋದರೆ ನಾನು ಯೂಸ್ ಮಾಡೋ ಬ್ರೋಕರ್ ಬಂದು ಮ್ಯಾವಿನ್. ಸೊ 1 2 3 4 ಈ 4 ಫೇಸ್ 1 ಬ್ಲೋ ಮಾಡಿಬಿಟ್ಟಿದ್ದೀನಿ. ಫೇಸ್ 1 1 2 3 4 ಈ 4 ಕೂಡ. ಸೊ ಇದು ಬಂದು ಫೇಸ್ 1 ಪಾಸ್ ಮಾಡಿದ್ದೀನಿ 8%. ಸೊ ಇದು ಬಂದು ಫೇಸ್ 2. ಓಕೆನಾ? ಫೇಸ್ 2 ಬಂದು ಈ ಕೆಲಸ ಆಗಿದೆ. ಜಸ್ಟ್ 5% ಮಾಡಬೇಕಾಗಿತ್ತು ಫೇಸ್ 2. ಸೊ ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದರಿಂದ ವಿ ಫಕಿಂಗ್ ಫಕ್ಡ್ ಅಪ್ ಅಣ್ಣ. ನೋಡಿ, ನಾನು ಸ್ಟಾರ್ಟ್ ತೊಗೊಂಡಿದ್ದು ಯಾವಾಗ ಗೊತ್ತಾ? ಇಲ್ಲಿ 3rd month 7th ತೊಗೊಂಡಿದ್ದೀನಿ. 4th month 23ಗೆ ಬ್ಲೋ ಮಾಡಿದ್ದೀನಿ. ಎಷ್ಟು, 1 ತಿಂಗಳು ಮೇಲೆ ತೊಗೊಂಡಿದ್ದೀನಿ. ಲಿಟ್ರಲಿ 1 ತಿಂಗಳು ತೊಗೊಂಡಿದ್ದೀನಿ. ಒಂದಲ್ಲ, ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ಳಿ, ಆಯಿತಾ? 1 ತಿಂಗಳು ಮೇಲೆ ತೊಗೊಂಡಿದ್ದೀನಿ. ಕೊನೆಗೂ ಫಕ್ಡ್ ಅಪ್ ಆಯಿತಾ? ಸೊ ಬಿಕಾಸ್ ಆಫ್ ಟ್ರಂಪ್ ಬಂದಮೇಲಿಂದ 7 yearsಗೆ ಒಂದು ಸಾರಿ ಮಾರ್ಕೆಟ್ ಚೇಂಜ್ ಆಗುತ್ತೆ. ಸೊ ನಮ್ಮ ಮಾರ್ಕೆಟು ಕೂಡ ಹಂಗೆ ಚೇಂಜ್ ಆಯಿತು. ಏನೇನೋ ಫುಲ್ಲು ಮಾರ್ಕೆಟ್ ಎಲ್ಲ ಎಡ್ಬಿಡಂಗೆ ಕೆಲಸ ಆಗಿ ನಮ್ಮದು ಅಕೌಂಟು ಫಕ್ಕಾಗಿದೆ ಈಗ. ಸೊ ನೆಕ್ಸ್ಟ್ ನಾವೀಗ ಹೊಸ ಅಕೌಂಟ್ ತೊಗೊಬೇಕು. ಲೆಟ್ಸ್ ಗೋ, ನೆವರ್ ಗಿವ್ ಅಪ್, ಆಯಿತಾ? ನಾನು 20 ಅಲ್ಲ 30 ಅಕೌಂಟ್ಸ್ ಬ್ಲೋ ಮಾಡಿದ್ರು. 31 ಅಕೌಂಟಲ್ಲಾದರೂ ನಾನು ಪಾಸ್ ಮಾಡ್ತೀನಿ. ಓಕೆ, ಐ ಗೆಟ್ ಫಂಡೆಡ್. ಸೊ ಇಲ್ಲಿ ನೋಡಿ, ನಾನು ಇದೆಲ್ಲ ನಾನು ಟ್ರೇಡು ಹಾಕಿರೋಂಥ ನಂದು ಗ್ರಾಫ್ ಇದು. ಸೊ ನಾನು ಟ್ರೇಡಿಂಗ್ ಡ್ಯಾಶ್ಬೋರ್ಡ್ ನೋಡ್ತೀರಾ? ಇಲ್ಲಿ ನೋಡಿ, 4% ಲೈಕ್ 8% ಲಾಸು, $400 ಲಾಸು, 5K ಅಕೌಂಟ್ ಇದ್ದಿದ್ದು. ಸೊ ಇಲ್ಲಿ ಒಂದು ನಿಮಿಷ, ಟ್ರೇಡಿಂಗ್ ಓವರ್ವಿಗೆ ಹೋಗೋಣ. ಇಲ್ಲಿ ನೋಡಿ, ಫುಲ್ ಫಕ್ಕಾಗಿದೆ. -8% ಫಕ್ ಮೀ. ಓಕೆನಾ? ಇಲ್ಲಿ ನೋಡಿ ನನ್ನ ಟ್ರೇಡ್ಸು 1%, 0.5, 0.1%. ಇಷ್ಟೇನು ಬರೀ ಲಾಸ್, ಕಂಟಿನ್ಯೂಸ್ ಲಾಸ್. 8 ಲಾಸ್ ಮಾಡಿದ್ದೀನಿ ಕಂಟಿನ್ಯೂಸ್. ಐ ಡಿಡ್ಂಟ್ ಈವನ್ ವಿನ್ 1 ಫಕಿಂಗ್ ಟ್ರೇಡ್, ಆಯಿತಾ? -8%. 1 ಟ್ರೇಡೂ ಕೂಡ ನಾನು ವಿನ್ ಆಗಿಲ್ಲ. ಏನು ಹೇಳಿ, 1 ಟ್ರೇಡನ್ನು ಕೂಡ ವಿನ್ ಆಗಿಲ್ಲ. 8 ಟ್ರೇಡ್ಸ್ ಕಂಟಿನ್ಯೂಸ್ ಆಗಿ ಹೊಗೆ ಹಾಕ್ಸ್ಕೊಂಡಿದ್ದೀನಿ ಬಿಕಾಸ್ ಆಫ್ ಫಕಿಂಗ್ ಟ್ರಂಪ್ ಮಾರ್ಕೆಟ್. ನನ್ನ ಸ್ಟ್ರಾಟಜಿನ ನಾನು ಫಾಲೋ ಮಾಡಿದೆ, ನನ್ನ ರೂಲ್ಸ್ನ ನಾನು ಫಾಲೋ ಮಾಡಿದೆ. ನಾನು ಎಲ್ಲೂ ಕೂಡ ರೂಲ್ಸ್ನೂ ಕೂಡ ಬ್ರೇಕ್ ಮಾಡಿಲ್ಲ, ಏನೂ ಕೂಡ ಬ್ರೇಕ್ ಮಾಡಿಲ್ಲ. ಬಿಕಾಸ್ ಆಫ್ ಟ್ರಂಪ್ ಮಾರ್ಕೆಟ್ ಸರಿ ಇರಲಿಲ್ಲ 2-3 weeks. ಸೊ ವಿ ಫಕ್ಡ್ ಅಪ್ ಅಂತ. ನಾನು ಯಾವತ್ತೂ ಆ ಥರ ಮಾರ್ಕೆಟ್ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ನನಗದೊಂದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಬಿಕಾಸ್ ಆಫ್ ದಿಸ್ ಎಕ್ಸ್ಪೀರಿಯೆನ್ಸ್ ಐ ಲರ್ನ್ಡ್ ಮೋಸ್ಟ್ ಆಫ್ ಥಿಂಗ್ಸ್. ಓಕೆ, ಸೊ ಲೆಟ್ಸ್ ಗೋ. ತೋರಿಸ್ಬಿಡ್ತೀನಿ ಬೇರೆ ಅಕೌಂಟ್ ಎಲ್ಲ ನಾನು. ಸೊ ಸೆಕೆಂಡ್ ಇಯರ್ ಅಕೌಂಟ್ ನೋಡೋಣ ಇದೆಷ್ಟೈತೆ ಅಂತ. ಓಕೆ, ಸೊ ಇದು -8%. ಫೇಸ್ 1 ಹೋಗಿ ಹಾಕ್ಸ್ಕೊಂಬಿದ್ದೀನಿ. ಇಲ್ಲ, ಇದು ಫೇಸ್ 2. ಫೇಸ್ 2 ಒಂದು ನಿಮಿಷ. ಇದು ನೋಡಿ, ಇದು ಫೇಸ್ 1 ಬಂದು ನಾನು $400 ಮಾಡಿ ನೋಡಿ 8% ಮಾಡಿ ಪಾಸ್ ಮಾಡಿದ್ದೀನಿ. ಪಾಸ್ಡ್ ಗೊತ್ತಾ? 8% ಮಾಡಿದ್ದೀನಿ. ಬೆಸ್ಟ್ ಟ್ರೇಡ್ ನೋಡಿ. ನನ್ನ ವಿನ್ನಿಂಗ್ ರೇಷಿಯೋ ನೋಡ್ರಿ 69% ಇದೆ. ಓಕೆನಾ? ನನ್ನ ಟ್ರೇಡಿ ಹಿಸ್ಟ್ರಿಗಳು ನೋಡ್ರಿ
ಎಷ್ಟಿದೆ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಮಾಡಿ 2 ತಿಂಗಳು ಮೇಲೆ ಮಾಡಿದ್ದೀನಿ. ಇದನ್ನು ಒಂದೂವರೆ ತಿಂಗಳಲ್ಲಿ ಪಾಸ್ ಮಾಡಿದ್ದೀನಿ ನಾನು ಇದನ್ನು ಫೇಸ್ 1. ಈ ಫೇಸ್ 2ನ ಜಸ್ಟ್ 5%, ಎಷ್ಟು ಹೇಳು, ಫಕ್ಕಿಂಗ್ 5% ಮಾಡಬೇಕಾಗಿದ್ದ ಫುಲ್ ಫಕ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಆಫ್ ಟ್ರಂಪ್ ಮಾರ್ಕೆಟ್. ಸೊ ಏನು ಮಾಡೋಕ್ಕಾಗಲ್ಲ, ಓಕೆನಾ. ಇವಾಗ ಚೆನ್ನಾಗಿ ಕಾಣ್ತಾ ಇರ್ಬೋದು ನನ್ನ ಟ್ರೇಡಿಂಗ್ ಹಿಸ್ಟ್ರಿ. ಇದು ಏನೂ ಮಾಡೋಕ್ಕಾಗಲ್ಲ, ಹೋಯ್ತು ಅಷ್ಟೇ. ಲೆಟ್ಸ್ ಡೂ ಇಟ್ ಅಗೈನ್, ಓಕೆನಾ. ಸೊ ನೆಕ್ಸ್ಟ್ ಬಂದು ಇದು ಫೇಸ್ 1ಅಲ್ಲೇ ಹೋಗಿ ಹಾಕ್ಸ್ಬಿಟ್ಟಿದ್ದೀನಿ. ಇದು ಇನ್ನು ಮಿಕ್ಕಿದ ಎಲ್ಲ ಫೇಸ್ 1, ಇದು ಫೇಸ್ 1, ಅದು ಫೇಸ್ 1, ಎಲ್ಲ ಫೇಸ್ 1 -7.16 ನೋಡಿ. ಇದೆಲ್ಲ ಹಿಂಗೆ ಅಂತಂದರೆ ಫೇಸ್ 1 ಅಕೌಂಟ್ ಇದೆಲ್ಲ ಫುಲ್ ಹೊಗೆ ಅಕೌಂಟೇ ಫುಲ್ ಬ್ಲೋ. ಇದು ಕೂಡ ಅಷ್ಟೇ -3.74. ಇದು ಹೆಂಗೆ ಗೊತ್ತಾ? ಸೊ ಇದು ಆ್ಯಕ್ಚುಲಿ ನಾನು ಪಾಸ್ ಮಾಡ್ತಾಯಿದ್ದೆ, ಬಟ್ ಏನು ಅಂತಂದರೆ ಈ ಅಕೌಂಟ್ ಬಂದಿದ್ದು ನಾನು ತೊಗೊಂಡಿದ್ದು ಬರೀ ಲೈಕ್ ಫೇಸ್ 1 ಪಾಸ್ ಮಾಡಿದ್ರೆ ಸಾಕು ನಿಮಗೆ ಫಂಡಾಗಿ ಹೋಗ್ತಿತ್ತು ಅಕೌಂಟು. ಬಟ್ ಏನೋ ಮಾಡೋಕ್ಕಾಗಲ್ಲ, ನಾವು 5% ಅಪ್ ಆಗಿದ್ವಿ, ಪುನಃ 5% ಬಂದ್ವಿ, ಅಲ್ಲಿಗೆ ಹೋಗಿ ಹಾಕ್ಸ್ಕೊಂತು. ಸೊ -3% ಹೋಗ್ಬಿಟ್ವಿ ಹಂಗೆ ಅಟ್ಟಿಗೆ. ಲೆಟ್ಸ್ ಗೋ ನೆಕ್ಸ್ಟು. ಇಷ್ಟು ಅಕೌಂಟ್ ನಾನು ಬ್ಲೋ ಮಾಡಿದ್ದೀನಿ ಟೋಟಲ್. ಇಲ್ಲ ಇರೋದ್ರಲ್ಲಿ 1 2 3 4 5 6 ಅಕೌಂಟ್ಸ್ ಇದೆ. 6 ಅಕೌಂಟಲ್ಲಿ ಒಂದನ್ನು ಮಾತ್ರ ನಾನು ಪಾಸ್ ಮಾಡಿದ್ದೀನಿ, ಇನ್ನು ಮಿಕ್ಕದ 5 ಅಕೌಂಟು ಹೋಗೆ. ಆದರೆ ಫೇಸ್ 1 ಏನೂ ಮಾಡೋಕ್ಕಾಗಲ್ಲ. ಟೋಟಲಾಗೆ ನಾವು ಲೆಕ್ಕ ಹಾಕೊತೀವಿ ಅಂದರೆ 600 ಅಕೌಂಟ್ಸ್ ಫಕ್ ಮಾಡಿದ್ದೀವಿ. ಇಲ್ಲ ಅಂದರೆ 5 ಅಂತಲೇ ಅರ್ಥ ಮಾಡಿ, 6 or 5 ಎನಿಥಿಂಗ್, ಓಕೆನಾ. ಸೊ ಬನ್ನಿ ಲೆಟ್ಸ್ ಗೋ. ನಾವು ನೆಕ್ಸ್ಟ್ ವೀಕಿಂದ ಒಂದು ನಿಮಿಷ. ಸೊ ಗೈಸ್ ಇದೇನು ಗೊತ್ತಾ ನೋಡಿ, ನನ್ನ ಮಾರ್ಚ್ ಟ್ರೇಡಿಂಗ್ ಇದು. ಇಲ್ಲಿಗೆ ನಾನು ಫೇಸ್ 1 ಪಾಸ್ ಮಾಡಿದ್ದೆ, ಓಕೆನಾ. ಸೊ ನೆಕ್ಸ್ಟು ಫೇಸ್ 2 ಪಾಸ್ ಮಾಡಿದಾಗಿಂದ ಟ್ರಂಪ್ ಮಾರ್ಕೆಟ್ ಏನಾಯಿತೋ ಗೊತ್ತಿಲ್ಲ ನನಗಂತೂ. ಸೊ ಮೈನಸ್ ಇದು +0.4, ನಾಟ್ ಇವನ್ 1%, ಓಕೆನಾ. -1. ಸೊ ಬಟ್ ನನಗೊಂದು ಖುಷಿ ಏನು ಗೊತ್ತಾ, ಈ ಮಂತಲ್ಲಿ ನನ್ನ ಪ್ರಾಫಿಟ್ಸ್ ಬಂದು +2.04. ಇವನ್ 1% ಪ್ರಾಫಿಟ್ ಆದರೂ ತಲೆ ಕೆಡಿಸ್ಕೊಳ್ಳ. ಬಿ ಪಾಸಿಟಿವ್, ಓಕೆನಾ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗಲ್ಲ. ಸೊ ಇದು ಬಂದು ಏಪ್ರಿಲ್ ಏನಾಗಿದೆ ಗೊತ್ತಾ, ಫಸ್ಟ್ ವೀಕೆ ಫಕ್ಕು, ಓಕೆನಾ. ಯಾವ್ಯಾವು ಈ ಟ್ರೇಡು ಟ್ಯೂಸ್ಡೇ ಇಲ್ಲ ಮಂಡೇ. ಸೊ ಈ ಟ್ರೇಡ್ ಬಂದು ವೆಡ್ನೆಸ್ಡೇ, 2 ಟ್ರೇಡ್ಸ್ ಇಲ್ಲೇ ಮೈನಸ್ ಆಯಿತಾ. ಬಟ್ ಅದು ಆ ಮಂತ್ಗೆ, ಇದು ಈ ಮಂತ್ಗೆ, ಓಕೆನಾ. ಏಪ್ರಿಲ್ ಫಸ್ಟ್ ಅಂತದು ಗಾನ್, ಓಕೆನಾ. ಸೆಕೆಂಡು ಇವೆರಡು ಟ್ರೇಡು ತೊಗೊಂಡೆ. ಸೊ ನಾನು ರಿಸ್ಕ್ ಮಾಡಬೇಕಾಗಿದ್ದು 1% ಅಲ್ಲ ಅಂತ ಅಂದ್ಬಿಟ್ಟು 2 ಟ್ರೇಡು ಒಂದೇ ಥರ ಇತ್ತು, ಬಟ್ ಆಪೋಸಿಟ್ ಸೈಡ್ಸ್ ಹೋಗ್ತಾಯಿತ್ತು. ಸೊ ಹಂಗಾಗಿ ಏನು ಮಾಡ್ತೇನೆ ನಾನು 1%ನ ಆಫಾಗಿ ಡಿವೈಡ್ ಮಾಡಿ 0.5 ಅಂತ ಅಂದ್ಬಿಟ್ಟು 2 ಟ್ರೇಡ್ ತೊಗೊಂಡೆ. ಒಂದು USD ಮತ್ತು EURJPY 2 ಫುಲ್ ಫಕ್ ಆಗಿದೆ. ಒಂದು ಮೇಲೆ ಹೋಯ್ತು, ಒಂದು ಕೆಳಗೋಯ್ತು. ಬಟ್ ಎರಡೂ ನಾನು ಸ್ಟಾಪ್ ಲಾಸ್ನ ವಿಕ್ ಮಾಡೇ ಲೈಕ್ ಆಮೇಲೆ ಪ್ರಾಫಿಟ್ಸ್ಗೆ ಹೋಗ್ತೀವಿ ನೋಡಿ. ಇಲ್ಲಿ ವಿಕ್ ಮಾಡಿ ಪ್ರಾಫಿಟ್ಸ್ನ ಹೋಗ್ಬಿಡೈತೆ. ಇದು ನ್ಯೂಸ್ ಕ್ಯಾಂಡಲ್ ಬಂದು ಇದು ವಿಕ್ ಮಾಡಿ ನನ್ನ ಪ್ರಾಫಿಟ್ಗೆ ವಾಪಸ್ ಹೋಯ್ತು. ಬಟ್ ನನ್ನ ಅನಾಲಿಸಿಸ್ ಕರೆಕ್ಟಾಗಿತ್ತು, ಮಾರ್ಕೆಟ್ ಫಕ್ ಮಾಡ್ತು, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಬಂದು ಇವಾಗ ತೊಗೊಂಡಿರೋ ಟ್ರೇಡ್ಸ್ ಬಂದು. ಸೊ ಅದಾದಮೇಲೆ 15th 16th ನಾನು ಇನ್ನೊಂದು ಟ್ರೇಡ್ ತೊಗೊಂಡಿದ್ದೀನಿ, ಅದು ಕೂಡ -1 ಆಗಿದೆ. ಅದನ್ನು ಬರೆಯೋಣ ಫಸ್ಟ್ ಈಗ ಗೈಸ್. 15th ಯಾವ್ದು ಗೊತ್ತಾ, GBP NZD ಗೈಸ್ ನೋಡಿ. GBP NZD -1%. ಇದಕ್ಕೂ ಈ ರೆಡ್ ಕಲರ್ ಮಾಡೋಣ. ಲೆಟ್ಸ್ ಗೋ. ರೆಡಿ ಆಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಬರೆಯೋಣ ಬನ್ನಿ. ನೆಕ್ಸ್ಟ್ ಯಾವ್ದು ಪಕ್ಕ ಇದೆ. ಸೊ ನೆಕ್ಸ್ಟ್ ಬಂದು GBP JPY ಬಂದು 17th ತೊಗೊಂಡಿದ್ದೆ. ಬಟ್ ಇವತ್ತು ಡೇಟ್ ಬಂದು 23, ಓಕೆನಾ. 23 ನಾನು 17th ತೊಗೊಂಡಿದ್ದು. 17th ಇಲ್ಲಿಂದ ಇಲ್ಲಿ ಗಂಟನೂ ಹೋಲ್ಡ್ ಮಾಡಿದ್ದು, ಆಲ್ಮೋಸ್ಟ್ 6 days. ಕೊನೆದಾಗ -1 ಆಗಿದೆ. ಇದು ಪರವಾಗಿಲ್ಲ ಇಲ್ಲ ಮ್ಯಾಚಿಂಗ್ ಡೇಸ್ ಈ ದಿವಸ ಮೈನಸ್ ಆಗಿದೆ, ತಡ್ಕೊಳ್ತಾ ಇದೆ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ. ಇದು -1 GBP JPY. ಲೆಟ್ಸ್ ಗೋ. ಇದನ್ನು ಕೂಡ ರೆಡ್ ಮಾಡೋಣ. ಮಂತ್ ಫುಲ್ ರೆಡ್ಡಲ್ಲೇ ಬರ್ತಾ ಇದೀವಿ. ನೋಡೋಣ ಇನ್ನು 1 and 2 ನೋಡೋಣ ಇನ್ನು ಏನಾಗುತ್ತೆ ಅಂತ. ಇಲ್ಲೇ ಇನ್ನು ಟ್ರೇಡ್ಸ್ ಮಿಕ್ಕಿದೆ. ನೋಡೋಣ. ಲೆಟ್ಸ್ ಗೋ. ಬಿ ಪಾಸಿಟಿವ್ ಏನಾಗುತ್ತೆ ನೋಡೋಣ. ಸೊ ಈ ವೀಕ್ ಬಿಡಿ 23 ಆಲ್ರೆಡಿ ಆಗಿದೆ. ಇನ್ 2 days ಇದು ಥರ್ಸ್ಡೇ ಫ್ರೈಡೇ. ಸೊ ದಿಸ್ ಸ್ಯಾಟರ್ಡೇ ಐ ಆಮ್ ಬೈಯಿಂಗ್ ಅ ನ್ಯೂ ಫಕಿಂಗ್ ಫಂಡೆಡ್ ಅಕೌಂಟ್
5K ಅಕೌಂಟ್. ಓಕೆ, 5K US ಅಕೌಂಟ್ ತೊಗೊತಾ ಇದ್ದೀನಿ ನಾನು ಆನ್ 26th ಸ್ಯಾಟರ್ಡೆ ಸಂಡೇ 27th. ಓಕೆನಾ? ಸೊ ತೊಗೊಂಡು ಐಮ್ ಗೋನ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ವೀಕಿಂದ 28th ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ಲೆಟ್ಸ್ ಗೋ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇಷ್ಟು ಸಾರಿ ಫೇಲ್ ಆಗಿದ್ದೀನಿ, ತಲೆ ಕೆಡ್ಸ್ಕೊಳ್ಳಲ್ಲ. ಲೆಟ್ಸ್ ಗೋ ಒನ್ ಮೋರ್ ಟೈಮ್, ಕಮ್ ಆನ್. ನೋಡಿದ್ರಲ್ಲ ನಾನು ಎಷ್ಟು ಫಂಡೆಡ್ ಅಕೌಂಟ್ನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಿಮಗೆ ನೋಡಿರ್ತೀರ ಅಷ್ಟೇ, ಅದ್ಬಿಟ್ಟು ಏನು ಅರ್ಥ ಆಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾನು ಫೇಸ್ ಅಕೌಂಟ್ ತಗೊಂಡ್ಮೇಲಿಂದ, ಲೈಕ್ ಫಂಡೆಡ್ ಅಕೌಂಟ್ ಪ್ಲಾಟ್ಫಾರ್ಮ್ ತಗೊಂಡಾದ್ಮೇಲಿಂದ ಪ್ರತಿಯೊಂದು ಟ್ರೇಡ್ಸ್ನು ಕೂಡ ಡಾಕ್ಯುಮೆಂಟ್ ಮಾಡಿ, ಪ್ರತಿಯೊಂದು ಟ್ರೇಡ್ಸ್ನು ಕೂಡ ವಿಡಿಯೋ ಮಾಡಿ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ಚಾನಲಲ್ಲಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆನ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಮಾಡ್ರಿ. ಹೋದ್ ವಿಡಿಯೋದಲ್ಲಿ ಒಬ್ರು ಕೂಡ ಕಾಮೆಂಟ್ ಮಾಡಿಲ್ಲ. ಈ ವಿಡಿಯೋದಲ್ಲಿ ಯಾರು ಒಬ್ರು ಕಾಮೆಂಟ್ ಮಾಡಿ ಏನ್ ತಿಳ್ಕೊಬೇಕು ಅಂತ ಆ ವಿಡಿಯೋನ ಪಕ್ಕ ಮಾಡ್ಬಿಟ್ಟು ನಾನು ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ, ಏನ್ ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಟ್ರೇಡಿಂಗ್ ಬಗ್ಗೆ ಮಾತ್ರ, ಓಕೆನಾ? ಸೊ ಸಿ ಯು ಗೈಸ್, ಬಾಯ್.